ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಈ ವರ್ಷದ ಕೊನೆಗೆ ನಾವು ಬಂದಿದ್ದೇವೆ. ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಕಾಣಲಿಕ್ಕಿದ್ದೇವೆ. ಎಲ್ಲಿದ್ದೇವೆ, ಹೇಗಿದ್ದೇವೆ, ಏನಾಗಿದೆ ಎಂಬ ವಿಷಯಗಳನ್ನು ನಮ್ಮನ್ನು ನಾವು ದೇವರ ವಾಕ್ಯದೊಳಗಿಂದ ಪರಿಶೀಲನೆ ಮಾಡಿಕೊಳ್ಳಬೇಕು. ನಮ್ಮ ಮುಂದಿರುವ ಹೊಸ ವರ್ಷಕ್ಕೋಸ್ಕರ ದೇವರ ಸನ್ನಿಧಿಯಲ್ಲಿ ಸಿದ್ಧಗೊಳ್ಳುವುದು ಎಷ್ಟೋ ಅವಶ್ಯಕವಾಗಿದೆ. ಹೌದಲ್ಲವೋ? ಬನ್ನಿ ಚಿಕ್ಕ ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದಿನಗಳು ಗತಿಸುತ್ತಿರುವ ಹಾಗೆ ನಮ್ಮ ಬದುಕಿನಲ್ಲಿ ನೀವು ಆಶಿಸುವ ಸ್ಥಾನಕ್ಕೆ ಸೇರಿಕೊಳ್ಳುವ ಹಾಗೆ ನಿಮ್ಮ ಕೃಪೆ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಏನೋ ತ್ವರಿತವಾಗಿ ಡಿಸೆಂಬರ್ ತಿಂಗಳಿನ ಕೊನೆ ದಿನಗಳಲ್ಲಿದ್ದೇವೆ, ವರ್ಷದ ಅಂತ್ಯದಲ್ಲಿ ಕೂಡ ಇದ್ದೇವೆ. ವಾವ್, ಕರ್ತನ ಕೃಪೆ ಇರುವುದಾದರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಹೊಸ ವರ್ಷ ಕಾಣುವಂತವರಾಗಿದ್ದೇವೆ. ಎಷ್ಟೋ ಉಲ್ಲಾಸವುಳ್ಳವರಾಗಿದ್ದೇವೆ, ಎಷ್ಟೋ ಸಂತೋಷ ಪಡುತ್ತಾ ಹ್ಯಾಪಿ ನ್ಯೂ ಇಯರ್ ಅನ್ನುತ್ತೇವೆ. ಈಗಾಗಲೇ ಎಷ್ಟೋ ಜನ ಆರ್ಭಟಿಸುತ್ತಾ ಇದ್ದಾರೆ. ಆದರೆ ಇಲ್ಲಿಯವರೆಗೂ ನಾವು ಏನನ್ನು ಸಾಧಿಸಿದ್ದೇವೆ, ಇಲ್ಲಿಯವರೆಗೂ ನಾವು ಹೇಗೆ ಜೀವಿಸಿದ್ದೇವೆ, ಮತ್ತೊಂದು ಹೊಸ ವರ್ಷದೊಳಗೆ ಸೇರಲು ನಮಗೆ ಯೋಗ್ಯತೆ ಇದೆಯಾ, ಅರ್ಹತೆ ಇದೆಯಾ, ಕೇವಲ ದೇವರ ಕೃಪೆ ನಮಗಿದೆಯಾ ಎಂದು ಪರಿಶೀಲಿಸಿಕೊಳ್ಳುವಂಥದ್ದು ಎಷ್ಟೋ ಅಗತ್ಯವಾಗಿದೆ. ಕಾಲ ನಿಲ್ಲೋದಿಲ್ಲ. ಗಡಿಯಾರದ ಮುಳ್ಳು ಒಂದು ವೇಳೆ ನಾವು ನಿಲ್ಲಿಸಿ ಹಿಡ್ಕೊಳ್ಬಹುದೇನೋ, ಆದರೆ ಸಮಯ ಗತಿಸಿ ಹೋಗುತ್ತದೆ. ನಮಗೆ ಕೊಡಲ್ಪಟ್ಟ ದಿನಗಳು ಕೊಂಚವಾಗಿವೆ, ಅವು ತ್ವರಿತವಾಗಿ ಗತಿಸಿ ಹೋಗ್ತಿವೆ. ಏನನ್ನು ಸಾಧಿಸಿದ್ದೇವೆ, ಹೇಗೆ ಜೀವಿಸಿದ್ದೇವೆ, ದೇವರಿಗೆ ಇಷ್ಟಕರವಾಗಿ ಜೀವಿಸಿದ್ದೇವೆ ಎಂದು ಪರಿಶೀಲಿಸುವುದು ಬಹಳ ಅಗತ್ಯವಾಗಿದೆ. ಕೀರ್ತನೆ 90. ಈ ಕೀರ್ತನೆ ಬರೆದಿರೋದು ದಾವೀದನು ಅಲ್ಲ, ಮೋಶೆ, ದೈವ ಸೇವಕನಾದ ಮೋಶೆ ಮಾಡಿರುವ ಪ್ರಾರ್ಥನೆ ಇದಾಗಿದೆ. ದಾವೀದನು ಕೀರ್ತನೆ ಹಾಡುತ್ತಾ ಇದ್ದ, ಮೋಶೆ ಪ್ರಾರ್ಥನೆ ಮಾಡುತ್ತಾ ಇದ್ದ. ಪ್ರಾರ್ಥನೆಗಳು ಕೂಡ ಕೀರ್ತನೆಗಳನ್ನಾಗಿ ನಾವು ಹಾಡುವಂತಹ ಅವಕಾಶ ಕೂಡ ಇದೆ. 90ನೇ ಕೀರ್ತನೆಯಲ್ಲಿ 12ನೇ ವಚನದಲ್ಲಿ ಮೋಶೆ ಹೇಳುವುದೇನೆಂದರೆ, ನಮಗೆ ಜ್ಞಾನದ ಏನಂತೆ, ನಾವು ಜ್ಞಾನದ ಹೃದಯ ಪಡೆದುಕೊಳ್ಳುವಂತೆ ಮಾಡು. ಏನಂತೆ, ನಮಗೆ ಜ್ಞಾನದ ಹೃದಯ ದಯಪಾಲಿಸು ದೇವರೇ. ಏನನ್ನು ತಾನೆ ಮೋಶೆ? ನಮಗೆ ಜ್ಞಾನ ಹೃದಯ ಉಂಟಾಗುವಂತೆ ಮಾಡು ದೇವರೇ. ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು. ಸಾಧಾರಣವಾಗಿ ನಮ್ಮ ಕೈಗೆ ಸ್ವಲ್ಪ ದುಡ್ಡೇನಾದರೂ ಬಂದ್ರೆ ಎಷ್ಟೋ ಜಾಗ್ರತೆಯಿಂದ ಲೆಕ್ಕಿಸುತ್ತಾ ಇರ್ತೇವೆ. ಎಷ್ಟಿದೆ, ಎಷ್ಟು ಖಾಲಿಯಾಗಿದೆ, ಎಷ್ಟು ಖರ್ಚಾಯಿತು ಎಂದು ಬಹಳಷ್ಟು ಜನ ಚೆನ್ನಾಗಿ ಲೆಕ್ಕ ಇಡ್ತಾರೆ. ನನ್ನ ತಂದೆಯವರು ಪ್ರತಿದಿನ ರಾತ್ರಿ ಅವರು ಮಲಗುವುದಕ್ಕಿಂತ ಮುಂಚೆ ಅವರು ಪುಸ್ತಕದಲ್ಲಿ ಬರೆದಿಟ್ಕೊಳ್ತಾ ಇದ್ರು, ಈ ದಿನ ಎಷ್ಟು ದುಡ್ಡು ಖರ್ಚಾಯಿತು, ಒಂದು ಕಡೆ ಆದಾಯ ಎಷ್ಟಾಯಿತು, ಇನ್ನೊಂದು ಕಡೆ ಖರ್ಚು ಎಷ್ಟಾಯಿತು ಎಂದು ಬರೆದಿಟ್ಕೊಳ್ತಾ ಇದ್ರು. ಒಂದೊಂದು ಸಾರಿ 5 ಪೈಸಾ ವ್ಯತ್ಯಾಸ ಬರ್ತಿತ್ತು. ಅದರ ಕುರಿತಾಗಿಯೂ ಕೂಡ ಆಲೋಚಿಸುತ್ತಾ ಇದ್ರು. ನನ್ನ ಅಮ್ಮಳಿಗೆ ಕೇಳ್ತಾ ಇದ್ರು, ಈ ದಿನ 5 ಪೈಸೆ ಕಡಿಮೆಯಾಗಿದೆ, ಎದಕ್ಕಾಗಿ ಕೊಟ್ಟೆ ನಾನು? ಆಗ ನನ್ನ ಅಮ್ಮ ಜ್ಞಾಪಕ ಮಾಡಿ ಹೇಳ್ಕೊಳ್ತಾ ಇದ್ರು, ಸೋಡಾ ಕುಡ್ದಿದ್ದೀರಲ್ಲವೇ ನೀವು? ಓ, ಕರೆಕ್ಟ್ ಅನ್ನುತ್ತಾ ಇದ್ರು. ಆಗ ಸೋಡಾ 5 ಪೈಸೆಗೆ ದೊರಕುತ್ತಾ ಇತ್ತು. ಎಷ್ಟು ಜಾಗ್ರತೆಯಿಂದ ನಾವು ಲೆಕ್ಕ ಇಟ್ಕೊಳ್ತೇವೋ ಅಷ್ಟೇ ಜಾಗ್ರತೆಯಿಂದ ದುಡ್ಡು ಉಳಿತಾಯ ಮಾಡಬಹುದು. ಈ ದಿನ ಯಾರು ಲೆಕ್ಕ ಇಡೋದಿಲ್ಲ. ಈಗ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಬಂದ ನಂತರ ಸುಮ್ಮನೆ ಅವೆಲ್ಲ ಗೀಚ್ ಬಿಡೋದಷ್ಟೇ. ಒಂದೇ ಸಾರಿ ಅದು ಬಿಲ್ ಬಂದ ನಂತರ, ಸಾಲ ಹೆಚ್ಚಾದ ನಂತರ ಆವಾಗ ತಲೆಗೆ ಕೈ ಹಚ್ಕೊಂಡು ಕೂತ್ಕೊಳ್ತಾರೆ, ಬಹಳ ರೋದನೆಗೊಳಗಾಗ್ತಾರೆ. ನನ್ನ ಆದಾಯವೆಷ್ಟು, ನನ್ನ ಖರ್ಚೆಷ್ಟು, ನನ್ನ ಖರ್ಚು ಕಡಿಮೆ ಮಾಡಬೇಕು. ಯಾವುದನ್ನು ಎಷ್ಟು ವ್ಯರ್ಥವಾಗಿ ಖರ್ಚು ಮಾಡ್ತಾ ಇದ್ದೇವೆ, ಯಾವುದಕ್ಕಾಗಿ ಖರ್ಚು ಮಾಡ್ತಿದ್ದೇವೆ ಎಂದು ಲೆಕ್ಕದಲ್ಲಿಡಬೇಕು. ಕನಿಷ್ಠ ಮುಂಬರುವ ವರ್ಷದಲ್ಲಾದರೂ ಈ ಪದ್ಧತಿ ಪಾಲಿಸಿರಿ, ಆವಾಗ ನಿಮಗೆ ಸಾಲ ಇರೋದಿಲ್ಲ. ಸಾಲ ಇರಲ್ಲ. ನೀವು ಜ್ಞಾನವುಳ್ಳವರಾಗಿ ದುಡ್ಡು ಬಳಸುವುದಾದರೆ ನೀವು ಸಮೃದ್ಧಿಯಿಂದ ಇರುತ್ತೀರಿ. ದುಡ್ಡಿನ ವಿಷಯದಲ್ಲಿ ಅಜ್ಞಾನರಾಗಿ ಅಜಾಗ್ರತೆಯಿಂದಿರುವುದಾದರೆ ಮೋಸ ಹೋಗ್ತೇವೆ, ನಷ್ಟ ಹೋಗ್ತೇವೆ, ಅನಾವಶ್ಯಕವಾಗಿ ವ್ಯರ್ಥವಾಗಿ ಹೋಗ್ತದೆ ನಮ್ಮ ಕಷ್ಟಾರ್ಜಿತ. ಸರಿ, ದುಡ್ಡು ಬಂತು ಹೊರಟೋಯ್ತು, ಅದು ಬೇರೆ ಸಂಗತಿ. ದುಡ್ಡು ಹೋದ್ರೆ ಮತ್ತೆ ಸಂಪಾದಿಸಿಕೊಳ್ಳಬಹುದು. ಆದರೆ ಸಮಯ ಗತಿಸಿ ಹೋದ ಒಂದು ಕ್ಷಣ ಕೂಡ ನಾವು ಮತ್ತೆ ಸಂಪಾದಿಸಿಕೊಳ್ಳಲಿಕ್ಕಾಗಲ್ಲ. ಕಳೆದುಕೊಂಡ ಅವಕಾಶ ಮತ್ತೆ ಹೊಂದಿಕೊಳ್ಳಲಿಕ್ಕಾಗಲ್ಲ. ಅದಕ್ಕೆ ಭಕ್ತನು ಹೇಳ್ತಾನೆ, ಜ್ಞಾನ ಹೃದಯ ನಮಗೆ ದಯಪಾಲಿಸಿರಿ. ನಮ್ಮ ದಿನಗಳು ಎಷ್ಟು ಶ್ರೇಷ್ಠವಾಗಿವೆಯೋ ಅವುಗಳನ್ನು ಎಣಿಸಿಕೊಳ್ಳಲು ನಮಗೆ ಕಲಿಸಿಕೊಡಿರಿ. ನಮ್ಮ ದಿನಗಳನ್ನು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು ಅನ್ನುತ್ತಾನೆ.
ಎಂತಹ ದೊಡ್ಡ ದೇವರು ನೋಡಿ, ವರ್ಷಕ್ಕೆ 365 ದಿನಗಳನ್ನು ಕೊಟ್ಟಿದ್ದಾರೆ. ಹೌದಲ್ಲವೋ? ದಿನಕ್ಕೆ 24 ಗಂಟೆ ಕೊಟ್ಟಿದ್ದಾರೆ. ಅಬ್ಬಾ, ಇನ್ನು ಹೇಳ್ತಾ ಹೋದರೆ ಗಂಟೆಗೆ 60 ನಿಮಿಷ ಕೊಟ್ಟಿದ್ದಾರೆ. 1 ನಿಮಿಷಕ್ಕೆ 60 ಸೆಕೆಂಡ್ಗಳನ್ನು ಕೊಟ್ಟಿದ್ದಾರೆ. ಹೀಗೆ ಲೆಕ್ಕಿಸುತ್ತಾ ಹೋದರೆ ಎಷ್ಟೋ ಟೈಮ್, ಎಷ್ಟೋ ನಿಮಿಷಗಳು, ಎಷ್ಟೋ ಕ್ಷಣಗಳನ್ನು ದೇವರು ಕೊಟ್ಟಿದ್ದಾರೆ ನೋಡಿ. ಹೀಗಾಗಿ ಎಷ್ಟು ದಿನಗಳು ನಮ್ಮ ಜೀವಿತದಲ್ಲಿ ವ್ಯರ್ಥವಾಗಿವೆ ನೋಡಿ. ಪ್ರತಿದಿನ ಯೋಚಿಸಿ, ಬೆಳಗ್ಗೆ ಎದ್ದ ತಕ್ಷಣ ಇಗೋ ಮಧ್ಯಾಹ್ನ 12 ಗಂಟೆ ಆಯಿತು, ಸಾಯಂಕಾಲ 6 ಗಂಟೆ ಆಯಿತು, ಇಷ್ಟರೊಳಗೆ ಏನಾದರೂ ನಾನು ಸಾಧಿಸಿದ್ದೇನಾ, ನನ್ನ ದಿನವನ್ನು ಸದುಪಯೋಗ ಮಾಡಿಕೊಂಡಿದ್ದೇನಾ ಎಂದು ಪ್ರತಿದಿನ ನಾವು ಪರಿಶೀಲಿಸಿಕೊಳ್ಳೋದಾದರೆ ವರ್ಷದ ಅಂತ್ಯದಲ್ಲಿ ನಾವು ಚಿಂತಿಸುವ ಅಗತ್ಯವಿರಲ್ಲ. ನಾವು ನಷ್ಟ ಹೋಗುವ ಅವಶ್ಯಕತೆ ಇರಲ್ಲ. ಈ ದಿನದಲ್ಲಿ ಮೋಶೆ ಹೇಳ್ತಾನೆ, ದೇವರೇ ನಮಗೆ ಜ್ಞಾನದ ಹೃದಯ ದಯಪಾಲಿಸಿರಿ. ಯಾವುದು ಆ ಜ್ಞಾನ? ನಮ್ಮ ಸಮಯವನ್ನು ನಾವು ಸದುಪಯೋಗ ಮಾಡಿಕೊಳ್ಳಬೇಕು. ಸಮಯವನ್ನು ಅಜ್ಞಾನಿಗಳಾಗಿರದೆ ಜ್ಞಾನಿಗಳಾಗಿ ನಿಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿರಿ. ಯಾಕೆಂದ್ರೆ ದಿನಗಳು ಕೆಟ್ಟವುಗಳಾಗಿವೆ. ಮತ್ತೆ ಕೋವಿಡ್-19 ಬರುತ್ತೆ ಅನ್ನುತ್ತಿದ್ದಾರೆ, ಆಲ್ರೆಡಿ ಪ್ರಾರಂಭ ಆಗಿದೆ ಅನ್ನುತ್ತಿದ್ದಾರೆ. ಮತ್ತೆ ಲಾಕ್ಡೌನ್ ಬರುತ್ತದೆ ಏನೋ, ಮತ್ತೆ ಎಂತಹ ಭಯ ಆಂದೋಲನದ ಪರಿಸ್ಥಿತಿ ಬರುತ್ತೆ ಎಂದು ಗೊತ್ತಿಲ್ಲ ನಮಗೆ. ಬೆಳಕಿರುವವರೆಗೂ ನಾವು ಕೆಲಸ ಮಾಡಬಲ್ಲೆವು, ಕತ್ತಲಾದ ಕೂಡಲೇ ಮಾಡ್ಲಿಕ್ಕಾಗಲ್ಲ ಎಂದು ಯೇಸು ಹೇಳಿದ ಪ್ರಕಾರ ಅವಕಾಶ ನಾವು ಸದುಪಯೋಗ ಮಾಡಿಕೊಂಡರೆ, ಒಂದು ವೇಳೆ ಅವಕಾಶ ಇಲ್ಲದಿರುವಾಗ ನಮಗೆ ಅವು ಎಷ್ಟೋ ಪ್ರಯೋಜನಕರವಾಗಿರ್ತವೆ. ಒಮ್ಮೆ ಫರೋಹನಿಗೆ ಕನಸು ಬೀಳುತ್ತೆ, 10 ದಷ್ಟಪುಷ್ಟ ಎತ್ತುಗಳು ಕಾಣಿಸುತ್ತವೆ, ಆನಂತರ ಒಣಗಿದ ಎತ್ತುಗಳು ಕಾಣಿಸುತ್ತವೆ. ಈ ಒಣಗಿರುವ ಎತ್ತುಗಳು ಬಲಿಷ್ಠವಾಗಿರುವ ಎತ್ತುಗಳನ್ನು ನುಂಗಿದ್ರೂ ಕೂಡ ಒಣಗಿದಂತೆಯೇ ಕಾಣಿಸಿಕೊಳ್ತವೆ. ಈ ಕನಸಿನ ಅರ್ಥ ಏನು, ಯಾರಾದ್ರೂ ಹೇಳ್ರಿ ಎಂದು ಕೇಳಿದ್ರೆ, ಯೋಸೇಫನು ದೇವರಿಗೆ ಕೇಳಿಕೊಂಡು ಹೇಳಿದ್ದೇನೆಂದರೆ, 10 ವರ್ಷ ಸಮೃದ್ಧಿಯಾದ ಬೆಳೆ ಬೆಳೆಯುವಂತದಾಗಿದೆ, ಆನಂತರ 10 ವರ್ಷ ಭಯಂಕರವಾದ ಬರಗಾಲ ಬರಲಿಕ್ಕಿದೆ ಅನ್ನುತ್ತಾನೆ. ಹಾಗಾದರೆ ಹೇಗೆ? ಈಗ ಸಮೃದ್ಧಿಯಾಗಿರುವಾಗ ಅವುಗಳನ್ನು ನೀವು ಕೂಡಿಸಿಡೀರಿ ಎಂದು ಹೇಳುತ್ತಾನೆ. ಬರಗಾಲದಲ್ಲಿ ಅವು ನಮಗೆ ಉಪಯೋಗವಾಗ್ತವೆ ಅನ್ನುತ್ತಾನೆ. ನಾವು ಸಮಯವನ್ನಾಗಲಿ, ಹಣವನ್ನಾಗಲಿ, ನಮ್ಮ ಜೀವಿತವನ್ನಾಗಲಿ ಯಾವಾಗ ಸಿದ್ಧಗೊಳ್ಳಬೇಕೋ ಆವಾಗ ಸಿದ್ಧಗೊಳ್ಳುವುದಾದರೆ, ಯಾವಾಗ ಸಮಕೂಡಿಸಿಕೊಳ್ಳಬೇಕೋ ಆವಾಗ ಕೂಡಿಸಿಕೊಂಡರೆ, ಯಾವಾಗ ಉಳಿತಾಯ ಮಾಡಬೇಕೋ ಆವಾಗ ಉಳಿತಾಯ ಮಾಡಿದ್ರೆ ನಮ್ಮ ಜೀವಿತಗಳು ಧನ್ಯಕರವಾಗುತ್ತವೆ. ನಾವು ದೇವರಿಗೆ ಇಷ್ಟಕರವಾಗಿರುತ್ತೇವೆ. ನಮಗೆ ಜ್ಞಾನ ಹೃದಯವನ್ನು ದಯಪಾಲಿಸು, ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸೋನು ತಾನೆ. ಈ ವರ್ಷದ ಎಷ್ಟನೇ ದಿನಕ್ಕೆ ನಾವು ಬಂದಿದ್ದೇವೆ ಹೇಳಿ? ಇನ್ನು 2-3 ದಿನ ನಮ್ಮ ಮುಂದೆ ಇರುವುದಾದರೆ 363, 4 ಇಲ್ಲವೇ 5 ಅಂದರೆ 362 ದಿನಗಳು ಆಗ್ಬಿಟ್ಟಿವೆ ಈ 2023ನೇ ವರ್ಷದಲ್ಲಿ. ದೇವರ ಮಹಾಕೃಪೆಯಿಂದ ಗತಕಾಲದಲ್ಲಿದ್ದಂತಹ ಕೋವಿಡ್-19 ಬೇರೆ ಇತರ ಪರಿಸ್ಥಿತಿಗಳಲ್ಲಾಗಲಿ ದೇವರು ಸಿಕ್ಕಿ ಬೀಳದಂತೆ ಎಷ್ಟೋ ಕನಿಕರಿಸಿ ನಮ್ಮನ್ನು ಕಾಪಾಡಿದಾರಲ್ಲವೇ? ಇತ್ತೀಚೆಗೆ ತಾನೇ ನಾವು ಎಲ್ಲ ಹೊಂದಿಕೊಂಡು ರೆಸ್ಟೋರ್ ಆಗ್ತಿದ್ದೇವೆ. ತಿರುಗಿ ಜಾಬ್ಸ್ಗೆ ಹೋಗ್ತಿದ್ದಾರೆ, ಸ್ಕೂಲ್ಗೆ ಹೋಗ್ತಿದ್ದಾರೆ, ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ. ಈಗ ತಿರುಗಿ ನಾವು ಎಲ್ಲಾ ವಿಷಯಗಳನ್ನು ತಿರುಗಿ ಹೊಂದಿಕೊಳ್ತಿದ್ದೇವೆ ಅಂದುಕೊಳ್ತಿದ್ದೇವಲ್ಲವೇ? ಹಾಗಾದರೆ ಇದಕ್ಕಾಗಿ ದೇವರನ್ನು ನಾವು ಸ್ತುತಿಸುತ್ತಿದ್ದೇವೋ? ದೇವರು ದ್ವಾರಗಳು ತೆರೆದ ನಂತರ, ಅವಕಾಶ ಕೊಟ್ಟ ನಂತರ ಇವುಗಳನ್ನು ಸದುಪಯೋಗ ಮಾಡಿಕೊಂಡಿದ್ದೇವೋ ಎನ್ನುವುದು ನಾವು ಈ ವರ್ಷಾಂತದಲ್ಲಿ ಸ್ವಲ್ಪ ಹೊತ್ತು ಯೋಚಿಸಬೇಕು. ಎಷ್ಟು ದಿನಗಳು ನನ್ನ ಜೀವಿತದಲ್ಲಿ ಗತಿಸಿ ಹೋಗಿವೆ? ಕ್ಯಾಲೆಂಡರ್ನಲ್ಲಂತೂ ವರ್ಷಗಳು ಗತಿಸಿ ಹೋಗ್ತಾ ಇವೆ. ನಮ್ಮ ಬದುಕಿನಲ್ಲಿ ದೇವರು ಸ್ವಲ್ಪ ಸಮಯ ಕೊಟ್ಟಿದ್ದಾರೆ. ಸಮಯ ಪ್ರಾರಂಭವಾದಂದಿನಿಂದ ಭೂಮಿ ಅಂತ್ಯ ಆಗುವವರೆಗೂ ನಮ್ಮಲ್ಲಿ ಯಾರೂ ಸಜೀವವಾಗಿರೋದಿಲ್ಲ. ಇದೇ ಅಧ್ಯಾಯದಲ್ಲಿ ಮೋಶೆ ಹೇಳ್ತಾನೆ ನೋಡಿ, 10ನೇ ವಚನದಲ್ಲಿ, ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದ್ದರೆ 80 ವರ್ಷ. ಮನುಷ್ಯನ ಆಯುಸ್ಸು ಎಷ್ಟಾಗಿದೆ ಪ್ರಿಯರೇ? 70 ವರ್ಷ, ಅಧಿಕ ಬಲ ಇದ್ದರೆ 80 ವರ್ಷ. ಅಷ್ಟೇ, ಅರ್ಧದಷ್ಟು ವಯಸ್ಸು ಈಗಾಗಲೇ ನಮಗೆ ಮುಗಿದು ಹೋಗ್ತಾ ಇದೆ. ಒಂದು ವೇಳೆ ಆರೋಗ್ಯ ಕೆಟ್ಟಿ ಔಷಧಿ ಏನಾದರೂ ಬಳಸಿ ಸರ್ಜರಿ ಏನಾದರೂ ಮಾಡಿಸಿಕೊಂಡ್ರೆ ದೇವರ ಕೃಪೆಯಿಂದಲೇ ಬದುಕಬಲ್ಲೆವು. ಅವೆಲ್ಲ ಮಾಡಿಕೊಂಡ್ರೂ ಆಯುಷ್ ಇರೋದಿಲ್ಲ. ಇನ್ನೂ ಜಾಸ್ತಿ ಅಂದ್ರೆ 100 ವರ್ಷ, 120 ವರ್ಷ ನಾವು ಬದುಕಬಹುದೇನೋ. ಆದರೆ ಒಂದಲ್ಲ ಒಂದು ದಿವಸ ನಾವು ಸಾಯಲೇಬೇಕಲ್ಲವೇ? ಕಾಗೆಯೇ ಕಾಲಾಂತರದವರೆಗೂ ಬದುಕೋದಕ್ಕಿಂತ ಆ ಕೋಗಿಲೆನಂತಾಗಿ 4 ದಿನ ಬದುಕೋದೇ ಮೇಲನ್ನುವ ಗಾದೆ ಇದೆಯಲ್ಲವೇ? ಯಾಕೆ ಸುಮ್ಮನೆ ಯಾವಾಗ್ಲೂ ಕಾವು ಅನ್ನುತ್ತಾ ಎಲ್ಲರಿಗೂ ಡಿಸ್ಟರ್ಬ್ ಮಾಡ್ತಾ ಇರಬೇಕು? ಅದನ್ನೋ ಇದನ್ನೋ ಎತ್ಕೊಂಡು ಹೋಗುವಂತಹ ಕಾಗೆಯಂತಹ ಬದುಕು ವರ್ಷಗಳವರೆಗೂ ಬದುಕಿದ್ರೆ ಏನ್ ಪ್ರಯೋಜನ? ಇತರರ ಮನಸ್ಸು ಮನೋರಂಜನೆ ಮಾಡಿ ಇತರರಿಗೆ ಒಂದು ಉಪಕಾರಕರವಾಗಿರುವಂತಹ
ಚಿಕ್ಕ ಜೀವಿತ ಅಲ್ಪಕಾಲದ ಜೀವಿತವಾಗಿದ್ರೂ ಕೂಡ ಇತರರಿಗೆ ಮೇಲುಕರ ಆಶೀರ್ವಾದಕರವಾಗಿರುವ ಜೀವಿತ ಒಳ್ಳೆಯದಲ್ಲವೋ? ನಾವು ಎಷ್ಟು ಕಾಲ ಜೀವಿಸಿದ್ದೇವೆ ಎನ್ನುವುದು ಮುಖ್ಯವಲ್ಲ, ಏನನ್ನು ಸಾಧಿಸಿದ್ದೇವೆ ಎನ್ನುವುದು ಮುಖ್ಯವಾಗಿದೆ. ನಮ್ಮ ಕುಟುಂಬಕ್ಕೋಸ್ಕರ ಏನನ್ನು ಸಾಧಿಸಿದ್ದೇವೆ, ನಮ್ಮ ಮಕ್ಕಳನ್ನು ಹೇಗೆ ನಾವು ಬೆಳೆಸಿಕೊಂಡಿದ್ದೇವೆ. ನೀವೆಷ್ಟೇ ಆಸ್ತಿಪಾಸ್ತಿ ಸಂಪಾದಿಸಿಕೊಂಡ್ರೂ, ಏನೇ ಸಾಧಿಸಿದರೂ ಕೂಡ ನಿಮ್ಮ ಮಕ್ಕಳನ್ನು ಯೋಗ್ಯರನ್ನಾಗಿ ಮಾಡಿಕೊಳ್ಳದಿದ್ದರೆ ನಿಮ್ಮ ನಂತರ ನೀವು ಸಂಪಾದಿಸಿರುವ ಆಸ್ತಿಯಾಗಲಿ ಪಡೆದುಕೊಂಡಿರುವ ಹೆಸರಾಗಲಿ ಏನೂ ಉಳಿಯೋದಿಲ್ಲ. ಮಕ್ಕಳಿಗೋಸ್ಕರ ಸಮಯ ತೆಗೆಯುತ್ತಾ ಇದ್ದೀರಾ? ಮಕ್ಕಳೊಂದಿಗೆ ಸಮಯ ಕಳೆಯುತ್ತಾ ಇದ್ದೀರಾ? ದೇವರೊಂದಿಗೆ ಸಮಯ ಕಳೆಯುತ್ತಾ ಇದ್ದೀರಾ? ಇಲ್ಲವೇ ಯಾವಾಗ ನೋಡಿದ್ರೂ ಕೂಡ ದುಡ್ಡೇ ಅನ್ನುತ್ತಾ ಉದ್ಯೋಗ ಮಾಡ್ತಾ ಇದ್ದೀರಾ? ವ್ಯಾಪಾರ ಎಂದು ಹೇಳುತ್ತಾ ರಾತ್ರಿ ಹಗಲು ದುಡಿಯುತ್ತಾ ಇದ್ದೀರಾ? ಭಾನುವಾರ ಆಲಯಕ್ಕೂ ಕೂಡ ಬರದೆ ಒಂದು ಅರ್ಧ ಗಂಟೆ ದೇವರೊಂದಿಗೆ ಅವಕಾಶ ಕೊಡದೆ, ದೇವರ ವಾಕ್ಯ ಕೇಳದೆ, ರಾತ್ರಿ ಹಗಲು ಪ್ರಯಾಸಪಟ್ಟಿ ಕೊನೆಗೆ ನೀವು ಸಂಪಾದಿಸಿದ್ದ ಅಷ್ಟಕ್ಕೂ ಏನಾಗಿದೆ ಒಮ್ಮೆ ಹೇಳ್ರಿ? ಕೊನೆಗೆ ಸಾಲವೇ ಉಳಿದಿದೆಯಲ್ಲವೋ? ಅನೇಕರು ದಿವಾಳಿ ಎದ್ದಿದ್ದಾರೆಂದು ಹೇಳುವುದನ್ನು ಕೇಳ್ತೇವಲ್ಲವೇ? ದೇವರು ಆಶೀರ್ವದಿಸುವುದಾದರೆ ಅದು ಎಂದೆಂದಿಗೂ ಆಶೀರ್ವಾದಕರವಾಗಿರುತ್ತೆ. ಈ ಹೊತ್ತಿಗೆ ಬೇಕಾದಷ್ಟು ದೇವರು ಕೊಟ್ಟಿದ್ದಾರೆ, ಅಷ್ಟು ಸಾಕು ಎಂಬ ತೃಪ್ತಿ ನಮಗಿರುವಾಗ ದೇವರೊಂದಿಗೆ ಸಮಯ ಕಳೆಯಲು ಬೇಕಾದಷ್ಟು ಸಮಯ ನಮಗಿರುತ್ತೆ ಪ್ರಿಯರೇ. ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದ್ದರೆ 80. ಕಷ್ಟ ಸಂಕಟಗಳೇ ಅದರ ಆಡಂಬರವಾಗಿದೆ. ಎಷ್ಟೇ ದುಡ್ಡವನಾಗಿದ್ರು, ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರು, ಎಷ್ಟೇ ದೊಡ್ಡ ಮೇಧಾವಿಯಾಗಿದ್ರು, ಈ ಲೋಕದಲ್ಲಿ ಮನುಷ್ಯನು ಜೀವಿಸುವಂತಹ ಜೀವಿತ ಸಂಕಟಗಳಿಂದ ಕೂಡಿದಾಗಿದೆ. ದುಃಖಕರವಾಗಿದೆ ಅಂತೆ, ಪ್ರಯಾಸಕರವಾಗಿದೆ ಅಂತೆ. ಈ ಜೀವಿತಕ್ಕಾಗಿಯೇ ಮನುಷ್ಯ ಎಷ್ಟೋ ಕಷ್ಟಪಡ್ತಿದ್ದಾನೆ. ಎಷ್ಟು ಬೇಸತ್ತು ಹೋಗ್ತಾರೆ ನೋಡಿ. ರೋಟೀನ್ ಕೆಲಸ ಮಾಡಿ ಬೆಳಗ್ಗೆ ಎದ್ದ ಕ್ಷಣದಿಂದ ಮತ್ತೆ ಅದನ್ನು ಮುಗಿಸುವವರೆಗೂ ಅಡಿಗೆ ಸಿದ್ಧ ಮಾಡಿಕೊಳ್ಳೋದು, ಡ್ಯೂಟಿಗೆ ಹೋಗೋದು, ಕೆಲಸ ಮಾಡೋದು, ಮತ್ತೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸೋದು, ಇದೇ ರೋಟೀನ್ ನೋಡಿ. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಇದೇ ಕೆಲಸ. ಹೀಗೆ ಕೆಲಸ ಮಾಡಿ ಮಾಡಿ ಆಯಾಸಗೊಂಡಿದ್ದೇವೆ ಅನ್ನುತ್ತಾರೆ ಕೆಲವರು. ಏನ್ ಸಾಧಿಸಿದ್ದೇವೆ ಹೇಳಿ? ವರ್ಷವಿಡೀ ಮಕ್ಕಳು ಸ್ಕೂಲಿಗೆ ಹೋಗಿ ಕೊನೆಯಲ್ಲಿ ಫೇಲ್ ಆಗಿದ್ದಾರೆ ಅನ್ನುತ್ತೇವೆ. ಹಾಗಾದರೆ ಆ ವರ್ಷವೆಲ್ಲ ವ್ಯರ್ಥವಾದಂತೆ ಅಲ್ಲವೋ? ದಿನವಿಡೀ ನೀವು ಎಷ್ಟೋ ಶ್ರಮೆಪಟ್ಟು ಕೆಲಸ ಮಾಡಿದ್ರೂ ಕೂಡ ಕೊನೆಯಲ್ಲಿ ಏನೇ ಕೈಗೆ ಸೇರದಿದ್ರೆ ಆ ದಿನವಿಡೀ ವ್ಯರ್ಥವಾದಂತೆ ಅಲ್ಲವೋ? ಪೇತ್ರ ಯೋಹಾನರು ಯೇಸುವಿಗೆ ಹೇಳ್ತಾರೆ, ರಾತ್ರಿ ಇಡೀ ಕಷ್ಟಪಟ್ಟರು ನಮಗೆ ಒಂದು ಮೀನು ಸಿಗ್ಲಿಲ್ಲ ಅನ್ನುತ್ತಾರೆ. ಆಗ ಯೇಸು, ನಾನು ಹೇಳಿದಂತೆ ನಾನು ಬಲೆ ಹಾಕಂದ ಕಡೆಗೆ ಹಾಕಿರಿ ಅನ್ನುತ್ತಾರೆ. ನೀವು ಆಶೀರ್ವದಿಸಲ್ಪಡ್ತೀರಿ ಎಂದು ಯೇಸು ಹೇಳಿದಾಗ, ಯೇಸುವಿನ ಮಾತಿಗೆ ಅವರು ವಿಧೇಯರಾದಾಗ, ರಾತ್ರಿ ಇಡೀ ಪಟ್ಟ ಪ್ರಯಾಸಕ್ಕಿಂತಲೂ ಒಂದು ಸಾರಿ ಅವರು ಬಲೆ ಎಸೆದಾಗ ಅವರಿಗೆ ಫಲಿತಾಂಶ ದೊರಕಿತು. ಹಾಗೆಯೇ ನಮ್ಮ ಜೀವಿತದಲ್ಲಿ ಬದುಕೆಲ್ಲ ಪ್ರಯಾಸ ಪಡ್ತಿದ್ದೇವೆ. ಆದರೆ ದೇವರು ಆಶೀರ್ವದಿಸಬೇಕೆಂದು ಆಶಿಸುವುದಾದರೆ, ದೇವರ ಸನ್ನಿಧಿಯಲ್ಲಿ ಕಾದಿರೋದಾದರೆ ಆಶೀರ್ವದಿಸಲ್ಪಡ್ತೇವೆ. ಒಮ್ಮೆ ಆಲೋಚಿಸಿ, ನಿಮ್ಮ ಜೀವಿತದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲವೇ 24 ಗಂಟೆ ನೀವು ಹೇಗೆ ಕಳೆಯುತ್ತಿದ್ದೀರಿ ಎಂದು ಆಲೋಚಿಸೋದಾದರೆ, ಈ ಕಾಲದಲ್ಲಿ ಒಬ್ಬ ವ್ಯಕ್ತಿ 60 ವರ್ಷ ಬದುಕಿದ್ರೆ 20 ವರ್ಷ ಮಲಗುತ್ತಾನೆ ಎಂದು ಲೆಕ್ಕಿಸಲಾಗಿದೆ. ದಿನಕ್ಕೆ 8 ಗಂಟೆ ಮಲಗಿದ್ರೆ ಅಷ್ಟೇ, ಹೆಚ್ಚಿಗೆ ಮಲಗಿದ್ರೆ ಹೆಚ್ಚಾಗುತ್ತೆ. 20 ವರ್ಷ ನಿದ್ದೆ ಮಾಡಿದ ಹಾಗೆ. ಉದ್ಯೋಗಕ್ಕಾಗಿ 3 ವರ್ಷ, ತಿನ್ನುವುದಕ್ಕಾಗಿ 1.5 ವರ್ಷ, ಕೆಲವರಿಗೆ 2 ವರ್ಷಗಳಂತೆ. ಹಾಗೆಯೇ ನಮ್ಮ ವಸ್ತ್ರಧಾರಣೆಗೋಸ್ಕರ 2 ವರ್ಷಗಳಂತೆ, ಮತ್ತು ವಿದ್ಯಾಭ್ಯಾಸ ಮಾಡುವುದಕ್ಕೋಸ್ಕರ 10 ವರ್ಷಗಳಂತೆ, ಉದ್ಯೋಗ ಮಾಡುವುದಕ್ಕೋಸ್ಕರ 20 ವರ್ಷ 8 ಅವರ್ಸ್ ಡ್ಯೂಟಿ ಮಾಡುವವರಿಗೆ. ಹೀಗೆ ನಮ್ಮ ಜೀವಿತದಲ್ಲಿ ಸಮಯವೆಲ್ಲ ಲೋಕದಲ್ಲಿಯೇ ಪ್ರಯಾಸ ಪಡ್ತಿದ್ದೇವೆ. ಕೊನೆಗೆ ದೇವರಿಗೆ 6 ತಿಂಗಳಷ್ಟೇ ಕೊಡ್ತೇವೆ. ಅಂದರೆ ಸ್ವಲ್ಪ ಹೊತ್ತು ದೇವರೇ ಎಂದು ಬೇಡಿಕೊಳ್ಳುವವನು ಕೆಲವರು ಅದು ಕೂಡ ಅನ್ನಲ್ಲ. ಬದುಕಿನಲ್ಲಿ 60 ವರ್ಷ ಬದುಕಿದ್ರೆ 6 ತಿಂಗಳು ಮಾತ್ರ ದೇವರಿಗೆ ಕೊಡ್ತಾರಂತೆ. ಆದರೆ ನಾವು ದೇವರೊಂದಿಗೆ ಕಳೆಯುವ ಪ್ರತಿ ಕ್ಷಣ ಆಶೀರ್ವದಿಸಲ್ಪಡ್ತೇವೆ. ಆತನೊಂದಿಗೆ ಕಳೆದ 1 ದಿನ 1000 ದಿನಕ್ಕೆ ಸಮಾನವಾಗಿದೆ ಅಂತೆ. ಆದರೆ ನಮ್ಮ ಜೀವಿತದಲ್ಲಿ ಲೋಕಕ್ಕೋಸ್ಕರ ಪಟ್ಟ ಪ್ರಯಾಸದಿಂದ ನಾವು ಸಾಧಿಸುವಂಥದ್ದೇನೂ ಇಲ್ಲ. ಗಾಳಿ ಹಿಡಿದುಕೊಳ್ಳುವುದಕ್ಕೆ ಪ್ರಯಾಸ ಪಟ್ಟಿರುವ ಹಾಗಿರುತ್ತದೆಂದು ಆ ದಿನ ಜ್ಞಾನಿಯಾಗಿರುವ ಸೊಲೊಮೋನನು ಹೇಳಿದಾನಲ್ಲವೇ? ನಮ್ಮ ದಿನಗಳು ಎಣಿಸಿಕೊಳ್ಳುವಂತೆ ನಮಗೆ ಕಲಿಸು, ನಮ್ಮ ಸಮಯ ಸದುಪಯೋಗ ಮಾಡಿಕೊಳ್ಳುವಂತೆ ಕಲಿಸು, ನಮಗೆ ಜ್ಞಾನ ಹೃದಯ ದಯಪಾಲಿಸು ದೇವರೇ. ಈ ಲೋಕದಲ್ಲಿ ಪರಮ ಮೂರ್ಖನು ಯಾರು ಎಂಬುದಾಗಿ ಒಂದು ಸಾರಿ ಲೆಕ್ಕಿಸಿದರಂತೆ. ಇವನಿಗಿಂತಲೂ ಬುದ್ಧಿಹೀನನು ಬೇರೆ ಯಾರೂ ಇಲ್ಲ ಎಂಬುದಾಗಿ, ಯಾರ ಬಗ್ಗೆ ಹೇಳಬಲ್ಲರು ಎಂಬುದಾಗಿ ಯೋಚಿಸಿದರಂತೆ. ಒಬ್ಬನು ತನ್ನ ಸಮುದ್ರದಲ್ಲಿ ಬಂಗಾರದ ಆಭರಣ ಎಸೆಯುವಾಗ ಮೂರ್ಖನಂತಿದ್ದಾನೆ ಅಂದುಕೊಂಡ್ರಂತೆ. ಹಾಗೆಯೇ ಇನ್ನೊಬ್ಬನು ತನಗಿರುವಂತಹ ಆ ವಸ್ತ್ರಗಳನ್ನು, ವಸ್ತು ವಾಹನಗಳೆಲ್ಲವನ್ನು ಸೀಮೆಎಣ್ಣೆ ಹಾಕಿ ಸುಟ್ಟಾಕಿ ಬೂದಿ ಮಾಡ್ತಾ ಇರುವಾಗ ಇವನೆಂಥ ಮೂರ್ಖನು ಅಂದ್ಕೊಂಡ್ರಂತೆ. ಆದರೆ ಇವರಿಬ್ಬರಂತೆ ಮಾಡದೆ ಒಬ್ಬನು ಸುಮ್ಮನೆ ಕೂತ್ಕೊಂಡು ಉಗುರುಗಳನ್ನು ಕಿತ್ತುಕೊಳ್ಳುತ್ತಾ ತನ್ನ ಸಮಯ ವ್ಯರ್ಥ ಮಾಡಿಕೊಳ್ತಿರುವಾಗ ಅವಾಗ ಹೇಳಿದ್ರಂತೆ, ಇವನೇ ನಿಜವಾದಂತಹ ಮೂರ್ಖನೆಂದು. ಆ ಬಂಗಾರ ಮತ್ತೆ ಸಂಪಾದಿಸಿಕೊಳ್ಳಬಹುದು, ಆಸ್ತಿ ಮತ್ತೆ ಸಂಪಾದಿಸಿಕೊಳ್ಳಬಹುದು, ಆದರೆ ಕಳೆದು ಹೋದ ಸಮಯ ಮಾತ್ರ ತಿರುಗಿ ಬರೋದಿಲ್ಲ. ಈ ವರ್ಷದಲ್ಲಿ ಎಷ್ಟು ಸಮಯ ವ್ಯರ್ಥ ಮಾಡಿಕೊಂಡಿದ್ದೀರೆಂದು
ಮುಂದೆ ಇರುವ ಕೆಲವು ದಿನಗಳಲ್ಲಿ ಪರಿಶೀಲಿಸಿಕೊಳ್ಳೋಣ. ದೇವರೊಂದಿಗೆ ಸಮಯ ಕಳೆಯಿರಿ. ಕನಿಷ್ಠ 1 ದಿನ ಉಪವಾಸವಿದ್ದು ಪ್ರಾರ್ಥಿಸಿರಿ. 31ನೇ ತಾರೀಕಿಗೆ ವಾಚ್ ನೈಟ್ ಪ್ರೇಯರ್ ಇರುತ್ತೆ. ನಿಮ್ಮ ಸಭೆಗಳಿಗೆ ದಯವಿಟ್ಟು ತಪ್ಪದೇ ಹೋಗಿರಿ. ನಿಮ್ಮ ಸಭೆಗಳಲ್ಲಿ ಆರಾಧನೆಯಲ್ಲಿ ಪಾಲ್ಗೊಳ್ಳಿರಿ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯೊಂದಿಗೆ ಈ ಹಳೆ ವರ್ಷದಲ್ಲಿರುವ ಎಲ್ಲಾ ಲೆಕ್ಕಾಚಾರಗಳನ್ನು ಕ್ಲಿಯರ್ ಮಾಡಿಕೊಳ್ಳಿರಿ. ನಿಮ್ಮ ಅಕೌಂಟ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಳ್ಳಿರಿ. ದೇವರ ಮುಂದೆ ಬೇಡಿಕೊಳ್ಳೋದೆಲ್ಲ ಬೇಡಿಕೊಳ್ಳಿರಿ. ಪಶ್ಚಾತ್ತಾಪಪಟ್ಟು ನಾವು ಹೊಂದಿಕೊಳ್ಳಬೇಕಾದಂತಹ ಕ್ಷಮಾಪಣೆ ವಿಷಯದಲ್ಲಿ ಕ್ಷಮಾಪಣೆ ಹೊಂದಿಕೊಳ್ಳಬೇಕು. ಹಳೆ ಬದುಕಿನಲ್ಲಿರುವಂಥದ್ದು ಯಾವುದೂ ಕೂಡ ಹೊಸ ವರ್ಷದೊಳಗೆ ಬರಬಾರದು. ಹಾಗಾಗಿ ಸರಿಪಡಿಸಿಕೊಂಡು ಫ್ರೆಶ್ ಆಗಿ ಹೊಸ ವರ್ಷದಲ್ಲಿ ಹೊಸ ಜೀವಿತವನ್ನು ಪ್ರಾರಂಭಿಸೋಣ. ಪ್ರತಿ ಕ್ಷಣವನ್ನು, ಪ್ರತಿ ನಿಮಿಷವನ್ನು, ಪ್ರತಿ ಗಂಟೆಯನ್ನು, ಪ್ರತಿ ದಿನವನ್ನು ದಿವ್ಯಕರವಾಗಿಯೂ ಆಶೀರ್ವಾದಕರವಾಗಿಯೂ ಮಾಡಿಕೊಳ್ಳೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರು ಹೇಳ್ತಿದ್ದಾರೆ, ನಮ್ಮ ದಿನಗಳು ಎಣಿಸಿಕೊಳ್ಳುವಂತೆ ನಮಗೆ ಕಲಿಸು ಎಂದು. ನಮ್ಮ ಸಮಯ ಸದುಪಯೋಗ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡಿರಿ ಅನ್ನುತ್ತಿದ್ದಾರೆ. ಗತಿಸಿ ಹೋದ 1 ದಿನವೂ ಕೂಡ, 1 ಕ್ಷಣವೂ ಕೂಡ ತಿರುಗಿ ಬರುವುದಿಲ್ಲವೆಂದು ಗ್ರಹಿಸಿ ದೇವರಿಗೆ ಇಷ್ಟಕರವಾಗಿ, ದೇವರಿಗೆ ಮಹಿಮೆ ಪಡಿಸುವವರಾಗಿ, ಶಾಶ್ವತವಾದ ಆಶೀರ್ವಾದ ಹೊಂದುವ ಹಾಗೆ ನಮ್ಮ ಸಮಯ ಸದುಪಯೋಗ ಮಾಡಿಕೊಂಡು ನಿಮ್ಮೊಂದಿಗೆ ಕಳೆಯುವಂತಹ ಪ್ರತಿ ದಿನ ನಮಗೆಷ್ಟು ಆಶೀರ್ವಾದಕರವಾಗಿಯೂ ಅಭಿವೃದ್ಧಿಕರವಾಗಿದೆಯೋ ಎಂದು ಗ್ರಹಿಸಿ ಪ್ರಾರ್ಥನೆಯಿಂದ ಪ್ರಾರಂಭಿಸಿ ದಿನವಿಡೀ ನಿಮಗಿಷ್ಟಕರವಾಗಿ ಜೀವಿಸುವಂತೆ, ನಿಮಗೆ ಮಹಿಮೆಕರವಾಗಿ ಜೀವಿಸುವ ಹಾಗೆ ಈ ವರ್ಷಾಂತ್ಯದಲ್ಲಿರುವ ನಮ್ಮನ್ನು ನಿಮ್ಮ ಆತ್ಮದಿಂದ ತುಂಬಿಸಿ ಆಶೀರ್ವದಿಸಿರೆಂದು, ನಮ್ಮ ಲೆಕ್ಕ ಎಲ್ಲ ಸರಿಪಡಿಸಿಕೊಂಡು ಮತ್ತೊಂದು ಹೊಸ ವರ್ಷದಲ್ಲಿ ಪ್ರವೇಶಿಸುವ ಹಾಗೆ ನಿಮ್ಮ ಸಾಕ್ಷಿಗಳಾಗಿ ಮುಂದೆ ಸಾಗುವಂತೆ ನಿಮ್ಮ ಕೃಪೆ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಕೆಲವೇ ದಿನಗಳಿವೆ. ಒಬ್ಬಂಟಿಗರ ಉಪವಾಸವಿದ್ದು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಕಳಿಸಿರಿ. ನಾವು ಪ್ರಾರ್ಥಿಸ್ತೇವೆ. ನೀವು ಕೂಡ ದಯವಿಟ್ಟು ಪ್ರಾರ್ಥನೆ ಮಾಡಿರಿ. ದೇವರ ಅದ್ಭುತ ಕಾರ್ಯ ಅನುಭವಿಸಿರಿ. ನೀವೆಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ಲೈವ್ ಚಾಟ್ನಲ್ಲಿ ಬಂದು ನಿಮ್ಮ ಹೆಸರು ಊರು ಟೈಪ್ ಮಾಡಿರಿ. ಡಾಕ್ಟರ್ ಜೈಪಾಲ್ ಯೂಟ್ಯೂಬ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಬಟನ್ ಅನ್ನು ಒತ್ತಿರಿ ಮತ್ತು ಇತರರಿಗೆ ಶೇರ್ ಮಾಡಿರಿ. ದೇವರ ಸನ್ನಿಧಿಯಲ್ಲಿ ನಮ್ಮ ಹೃದಯ ಭಾರವನ್ನೆಲ್ಲ ಹೊಯ್ದುಕೊಳ್ಳೋಣ. ಆತನ ವಾಗ್ದಾನದೊಂದಿಗೆ ನೂತನ ವರ್ಷದಲ್ಲಿ ಪ್ರವೇಶಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ದೇವರ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.